You just go through the question. Which of the following is not correct related to observation method? Observation ಮೆಥಡ್. ಈ ಕೆಳಗಿನ ಯಾವುದು ಅವಲೋಕನ ವಿಧಾನಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿಲ್ಲ. ಸೊ ಆನ್ಸರ್ ನೋಡೋಣ. ಎ ಆನ್ಸರ್, ಎ ಉತ್ತರ. ಕೀಪ್ ದ ಅಬ್ಸರ್ವ್ಡ್ ಡೇಟಾ ಇನ್ ಮೈಂಡ್. ಅವಲೋಕಿಸಿದ ದತ್ತಾಂಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು. ನಾವು ಎಕ್ಸಾಮ್ ಅಲ್ಲಿ ಕೂಡ ಕನ್ನಡ ಇಂಗ್ಲಿಷ್ ಎರಡೂ ನೋಡ್ಕೋಬೇಕು, ಯಾಕಂದ್ರೆ ಒಂದೊಂದು ಅರ್ಥ ಕೊಡ್ತದೆ. ಬಿ ಉತ್ತರ, ಎಂಟರ್ ದ ಡೇಟಾ ಇನ್ ಚೆಕ್ಲಿಸ್ಟ್. CHECK ಚೆಕ್ಲಿಸ್ಟ್. ದತ್ತಾಂಶಗಳನ್ನು ತಪಶೀಲು ಪಟ್ಟಿಯಲ್ಲಿ ದಾಖಲಿಸುವುದು. ಸಿ ಆನ್ಸರ್, record the data in tabular columns. ದತ್ತಾಂಶಗಳನ್ನು ತಕ್ತೆಯಲ್ಲಿ ದಾಖಲಿಸುವುದು. Last one, use the electronic gadgets to record data. ದತ್ತಾಂಶಗಳನ್ನು ದಾಖಲಿಸಲು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸುವುದು. ಸೊ ಪ್ರಶ್ನೆ ಮುಗೀತು. ಈಗ ಪೋಲ್ ಮಾಡ್ತೀನಿ, 30 seconds ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. Your time start now. Answer the question now. Then we will go for the next methods of study the behavior. 27 seconds remains. Question, you can observe the question there. It is appeared on the screen.
Still 1 second, last. Okay. 3.1 second, Nurain is in first place. Ashalata VV 3.1 second. Equally, she is also answered within the same time. She's second. Sahanavi is third place. Madhumati 5.1 second, fourth place. Right. The 4 are given A answer and 3 are given B answer and 1 and each one given the C and D answer. ಸ್ನೇಹಿತರೆ, ಒಂದಷ್ಟು ಕ್ಲಾರಿಫಿಕೇಶನ್ ಕೊಟ್ಟು ಮುಂದಕ್ಕೆ ಹೋಗೋಣ. ನಾನೇ ಕ್ಲಾರಿಫಿಕೇಶನ್ ಕೊಡೋಕ್ಕಿಂತ ನಿಮ್ಮಲ್ಲೇ ಒಬ್ಬರಿಗೆ ನಾನು ಕೇಳ್ತೀನಿ ಯಾಕೆ ಅದು ಸರಿಯಾದ ಉತ್ತರ ಅಂತ. ಯಾಕಂದ್ರೆ ಸ್ವಲ್ಪ ಡಿಸ್ಕಷನ್ ಆದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ. ಆಶಾಲತಾ ವಿವಿ ಯಾಕೆ ಒಂದೇ ಉತ್ತರ ಸರಿಯಾಗಿದೆ ಅಂತ ಹೇಳ್ಬೋದಮ್ಮ? ಗುಡ್ ಮಾರ್ನಿಂಗ್ ಸರ್. ಎಸ್, ಗುಡ್ ಮಾರ್ನಿಂಗ್ ಸರ್. ಅದು ಅವಲೋಕನ ವಿಧಾನ ಅಂದ್ರೆ ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಸರ್. ಯಾಕಂದ್ರೆ ಅದನ್ನ ದಾಖಲೆ ಮೂಲಕ ವ್ಯಕ್ತಪಡಿಸಬೇಕಾಗುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಮತ್ತೆ ಬಂದ್ಬಿಟ್ಟು ನಾನು D.Ed ಅಲ್ಲಿ ಓದಿದ್ದು ಸ್ವಲ್ಪ ನೆನಪಿತ್ತು ಸರ್. ಅದು ಇಲ್ಲಿ ನನಗೆ ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ. ಓಕೆ. ಸೊ ಒಂದನೇ ಉತ್ತರ ಯಾಕೆ ಸರಿ ಅಂತಂದ್ರೆ, according to Ashalata, I would like to clarify it once again. Why the first answer is right means, so in already we discussed that the observation method is a objective method rather than the subjective method. If you keep the observed data in mind, in the span of time, it will going to manipulate by the observer or it will going to be erased. ನಾವು ನೋಡಿದಂತಹ ಅವಲೋಕಿಸಿದಂತಹ ದತ್ತಾಂಶವನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಆಗ ಅದು ಸ್ವಲ್ಪ ಸಮಯ ಕಳೆದ ನಂತರ ನಮ್ಮ ಮನಸ್ಸಿಂದ ಕಣ್ಮರೆ ಆಗ್ಬೋದು, ಅಥವಾ ನಾವು ಅದನ್ನ ತಿರುಚಲಿಕ್ಕೆ ಸಾಧ್ಯತೆ ಇದೆ ಆಸ್ ಅನ್ ಅಬ್ಸರ್ವರ್. ಆ ಕಾರಣಕ್ಕೋಸ್ಕರ ಇಟ್ ಇಸ್ ನಾಟ್ ಎ ಬೆಸ್ಟ್ ಮೆಥಡ್ ಅಂಡ್ ಎ fair method to keep the data, observed data in mind. The fair methods are 3 which are given as A, B, C, D. ಈ 3 ಅಂಶಗಳು ಅತ್ಯುತ್ತಮವಾದಂಥ ಅಂಶಗಳು. ಹಾಗಾದಾಗ ಮಾತ್ರ ಅವಲೋಕನ ವಿಧಾನ ವಸ್ತುನಿಷ್ಠ ವಿಧಾನ ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಈ ಪ್ರಶ್ನೆ ಹೆಂಗ್ ಮಾಡ್ಬೋದು ಅಂತಂದ್ರೆ, ಈ ಕೆಳಗಿನ ಯಾವುದು ವಸ್ತುನಿಷ್ಠ ಅವಲೋಕನ ವಿಧಾನವನ್ನ ವ್ಯಕ್ತಿನಿಷ್ಠ ವಿಧಾನವನ್ನಾಗಿಸುತ್ತದೆ ಅಂತ ಪ್ರಶ್ನೆ ಕೇಳಬಹುದು. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕಾಸಸ್ ಫಾರ್ ದಿ ಸಬ್ಜೆಕ್ಟಿವ್ ಮೆಥಡ್ rather than the objective method related to the observation method, which convert or modify the observation method into the subjective method. ಈ ಕೆಳಗಿನ ಯಾವುದು ಅವಲೋಕನ ವಿಧಾನವನ್ನ ವಸ್ತುನಿಷ್ಠ ವಿಧಾನಕ್ಕಿಂತಲೂ ವ್ಯಕ್ತಿನಿಷ್ಠ ವಿಧಾನವನ್ನಾಗಿ ಪರಿವರ್ತಿಸುತ್ತದೆ ಅಂತ ಹೇಳಿ ಇದನ್ನ ಪ್ರಶ್ನೆಯನ್ನ ಈ ತರನೂ ಮಾಡ್ಬೋದು. ಹಾಗಾಗಿ ಕ್ಲಾರಿಟಿ ಇರಲಿ ಅಂತ ಹೇಳಿ ನಿಮಗೆ ಪ್ರಶ್ನೆಯನ್ನ ನಾನು ಕೇಳಿದೆ. ಅದೇ ರೀತಿ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. ಇವತ್ತು ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ನಾನು ನಿಮಗೆ 7 ಗಂಟೆಗೆಲ್ಲ ತರಗತಿಯನ್ನು ಮುಗಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸೊ ಮತ್ತೊಂದು ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಬರ್ತದೆ. ಈ ಪ್ರಶ್ನೆ ಬರ್ಕೊಳ್ಳೋಣ. ಎಜುಕೇಶನಲ್ ಸೈಕಾಲಜಿ draws its contents from the study of following. ನಿನ್ನೆ ಡಿಸ್ಕಸ್ ಮಾಡಿದ್ವಿ, ಇದನ್ನು ಸ್ವಲ್ಪ ಪ್ರಶ್ನೆ ರೂಪದಲ್ಲಿ ಮಾಡಿದ್ದೀನಿ. ಶೈಕ್ಷಣಿಕ ಮನೋವಿಜ್ಞಾನವು ತನ್ನ ಅಧ್ಯಯನ ವಸ್ತುವನ್ನು
ಅಧ್ಯಯನ ವಸ್ತುವನ್ನು ಈ ಕೆಳಗಿನ ಯಾವುದರಿಂದ ಪಡೆದುಕೊಳ್ಳುತ್ತದೆ ಇದು ಪ್ರಶ್ನೆ. ಸರಳವಾಗಿದೆ, ಆದರೆ ಇಲ್ಲಿ ಆಪ್ಷನ್ ಕೊಟ್ಟಾಗ ಕಷ್ಟ ಅಂತ ಅನ್ಸ್ಬಿಡ್ತದೆ. ಆಪ್ಷನ್ಗೂ ಮತ್ತೆ ಪ್ರಶ್ನೆಗೂ ನಾವು ಯೋಚನೆ ಮಾಡಿ ಉತ್ತರ ಕೊಡ್ಬೇಕಾಗ್ತದೆ. ಉತ್ತರ ಈ ತರ ಇದೆ: ಅನಿಮಲ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಇನ್ ನ್ಯಾಚುರಲ್ ಸೆಟ್ಟಿಂಗ್. ಸ್ಟಡಿ ಆಫ್ ದಿ ಫಾಲೋಯಿಂಗ್: ಅನಿಮಲ್ಸ್ and human beings in a natural setting. ಪ್ರಾಣಿ ಹಾಗೂ ಮಾನವರ ಮೇಲೆ ಸ್ವಾಭಾವಿಕ ಸನ್ನಿವೇಶದಲ್ಲಿನ ಅಧ್ಯಯನದ ಮೂಲಕ. ಬಿ ಉತ್ತರ, ಬಿ ಆನ್ಸರ್. ಸೇಮ್, ಅನಿಮಲ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಸ್ಟಡಿ ಆಫ್ ಫಾಲೋಯಿಂಗ್: ಅನಿಮಲ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಆರ್ಟಿಫಿಷಿಯಲ್ ಸೆಟ್ಟಿಂಗ್. ಕನ್ನಡದಲ್ಲಿ ಕೃತಕ, ಇದೊಂದೇ ಬದಲಾವಣೆ. ಕೃತಕ ಸನ್ನಿವೇಶ, ಕನ್ನಡದಲ್ಲಿ ಇದೊಂದೇ ಬದಲಾವಣೆ. ಸಿ ಉತ್ತರ, ಸೇಮ್, ಪ್ರಾಣಿ ಹಾಗೂ ಮಾನವರ ಮೇಲಿನ ಕಂಟ್ರೋಲ್ಡ್. ಅನಿಮಲ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಕಂಟ್ರೋಲ್ಡ್ ಸೆಟ್ಟಿಂಗ್ಸ್. ಕನ್ನಡದಲ್ಲಿ ಒಂದೇ ಬದಲಾವಣೆ, ನಿಯಂತ್ರಿತ ಸನ್ನಿವೇಶ. ಪ್ರಾಣಿ ಹಾಗೂ ಮನುಷ್ಯರ ಮೇಲಿನ ನಿಯಂತ್ರಿತ ಸನ್ನಿವೇಶದಲ್ಲಿನ ಅಧ್ಯಯನದ ಮೂಲಕ. ಡಿ ಉತ್ತರ, ಸ್ಟಡಿ ಆನ್ ದಿ ಅನಿಮಲ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಕಂಟ್ರೋಲ್ಡ್ ಅಂಡ್ ಅನ್ಕಂಟ್ರೋಲ್ಡ್ ಸಿಚುಯೇಷನ್. ಪ್ರಾಣಿ ಹಾಗೂ ಮನುಷ್ಯರ ಮೇಲಿನ ನಿಯಂತ್ರಿತ ಹಾಗೂ ಅನಿಯಂತ್ರಿತ ಸನ್ನಿವೇಶ. ಇದಿಷ್ಟು ಪ್ರಶ್ನೆ ಆಯ್ತು. ಈಗ ನಿಮಗೆ ಪ್ರಶ್ನೆಯನ್ನ ಪೋಲ್ ಮಾಡ್ತೀನಿ. ಪ್ರಶ್ನೆ ನಿಮ್ಮ ಮುಂದಿದೆ, ಉತ್ತರ ಕೊಡಿ. ಎಜುಕೇಶನ್ ಸೈಕಾಲಜಿ ಡ್ರಾಸ್ ಇಟ್ಸ್ ಕಂಟೆಂಟ್ಸ್ ಫ್ರಮ್ ದ ಸ್ಟಡಿ ಆಫ್ ದಿ ಫಾಲೋಯಿಂಗ್. ಶೈಕ್ಷಣಿಕ ಮನೋವಿಜ್ಞಾನವು ತನ್ನ ಅಧ್ಯಯನ ವಸ್ತುವನ್ನು ಈ ಕೆಳಗಿನ ಯಾವುದರಿಂದ ಪಡೆದುಕೊಳ್ಳುತ್ತದೆ? ಸ್ಟಡಿ ಆಫ್ ದಿ ಅನಿಮಲ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಇನ್ ನ್ಯಾಚುರಲ್ ಸೆಟ್ಟಿಂಗ್. ಪ್ರಾಣಿ ಹಾಗೂ ಮಾನವರ ಮೇಲೆ ಸ್ವಾಭಾವಿಕ ಸನ್ನಿವೇಶದಲ್ಲಿನ ಅಧ್ಯಯನದ ಮೂಲಕ. ಸ್ಟಡಿ ಆಫ್ ದಿ ಅನಿಮಲ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಆರ್ಟಿಫಿಷಿಯಲ್ ಸೆಟ್ಟಿಂಗ್. ಪ್ರಾಣಿ ಹಾಗೂ ಮಾನವರ ಮೇಲಿನ ಕೃತಕ ಸನ್ನಿವೇಶದ ಮೂಲಕ, ಅಧ್ಯಯನದ ಮೂಲಕ. ಸ್ಟಡಿ ಆಫ್ ದಿ ಅನಿಮಲ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಕಂಟ್ರೋಲ್ ಸೆಟ್ಟಿಂಗ್ಸ್.
ಪ್ರಾಣಿ ಹಾಗೂ ಮನುಷ್ಯರ ಮೇಲಿನ ನಿಯಂತ್ರಿತ ಸನ್ನಿವೇಶದಲ್ಲಿನ ಅಧ್ಯಯನದ ಮೂಲಕ, ಪ್ರಾಣಿ ಹಾಗೂ ಕೊನೆಯದಾಗಿ ಡಿ ಉತ್ತರ ಪ್ರಾಣಿ ಹಾಗೂ ಮನುಷ್ಯರ ಮೇಲಿನ ನಿಯಂತ್ರಿತ ಹಾಗೂ ಅನಿಯಂತ್ರಿತ ಸನ್ನಿವೇಶದ ಮೂಲಕ. Right answer, fastest answer is given by Manjula within 3 seconds. Then Sudha 3.1 seconds. Then Renuka 4.3 seconds. So congratulations to all the 3 members. ಸ್ನೇಹಿತರ ಪ್ರಶ್ನೆ ತುಂಬಾ ಸರಳ ಆಗಿತ್ತು. ಎ ಉತ್ತರ 2 ವಿದ್ಯಾರ್ಥಿಗಳು ಕೊಟ್ಟಿದ್ರಿ, ಬಿ ಉತ್ತರ 1 ಮತ್ತೆ ಸಿ ಉತ್ತರ 2. ಈಗ ಸುಧಾ ಅವರಿಗೆ ನಾನು ಕೇಳ್ತಾ ಇದ್ದೀನಿ, ಡಿ ಉತ್ತರನೇ ಯಾಕೆ ಸರಿ ಅಂತ. ವೈ ದ ಡಿ ಇಸ್ ದ ರೈಟ್ ಆನ್ಸರ್? ಸುಧಾ, ಯು ಕ್ಯಾನ್ ಸ್ಪೀಕ್. ಸುಧಾ ಅವರು ಬರಲಿಲ್ಲ ಅಂತ ಅನ್ಸುತ್ತೆ ಆನ್ಲೈನ್ ಅಲ್ಲಿ. ರೇಣುಕಾ ಹೇಳ್ಬೋದು. ರೇಣುಕಾ ಮೈಕ್ ಅನ್ಮ್ಯೂಟ್ ಮಾಡಿ ಮಾತಾಡಬಹುದು. ರೇಣುಕಾ, ಮಂಜುಳಾ. ಪ್ರಾಣಿಗಳು ಹಾಗೂ ಮಾನವರ ಮೇಲಿನ ಹಾಗೂ ಅನೈತಿಕ ಸನ್ನಿವೇಶ ಅಧ್ಯಯನದ ಮೂಲಕ, ಅಂದ್ರೆ ನಾವು ಅವ್ರನ್ನ ಶೈಕ್ಷಣಿಕ ಮನೋವಿಧಾನದ ಅಂತರಾವಲೋಕನ ಮತ್ತು ವೀಕ್ಷಣೆ ಮೂಲಕ, ಅಂದ್ರೆ ಅಂತರಾವಲೋಕನ ಅಂದ್ರೆ ಅವ್ರ ತಮ್ಮನ್ನ ತಾವೇ ಇದ್ ಮಾಡ್ಕೊಳ್ಳೋದು, ವೀಕ್ಷಣೆ ಅಂದ್ರೆ ನಾವು ಅವರಿಂದ, ಅದರಿಂದ ನಿಯಂತ್ರಿತ ಮತ್ತು ಅನಿಯಂತ್ರಿತ ಎರಡೂ ಬರುತ್ತೆ ಅಂತ. ಅದ್ರಲ್ಲಿ ತಮ್ಮ ಹೆಸರು? ರೇಣುಕಾ. ರೇಣುಕಾ, ವೆರಿ ಗುಡ್. ಸೊ ಪ್ರಶ್ನೆಗೆ ತುಂಬಾ ಸರಳವಾಗಿದೆ, ಆದ್ರೆ ಆಪ್ಷನ್ ಕೊಟ್ಟಾಗ ಕಷ್ಟ ಅಂತ ಅನ್ಸುತ್ತೆ. ಈಗ ಅದನ್ನ ಕ್ಲಾರಿಫಿಕೇಶನ್ ಕೊಟ್ಟು ಮುಂದಕ್ಕೆ ಹೋಗ್ತೇನೆ. ನೋಡಿ, ನಾವು ಎಜುಕೇಶನ್ ಸೈಕಾಲಜಿಲಿ ಏನೆಲ್ಲ ಓದ್ತಾ ಇದ್ದೀವಿ, ಆ ಎಜುಕೇಶನ್ ಸೈಕಾಲಜಿಲಿ ಓದ್ತಾ ಇರುವಂತದ್ದು ಅಧ್ಯಯನ ವಸ್ತುವನ್ನ ಎಲ್ಲಿಂದ ತಗೊಂಡ್ ಬಂದಿದ್ದಾರೆ ಅಂತಂದ್ರೆ, ಪ್ರಾಣಿ ಹಾಗೂ ಮನುಷ್ಯರ ಮೇಲಿನ ನಿಯಂತ್ರಿತ ಮತ್ತು ಅನಿಯಂತ್ರಿತ ಸನ್ನಿವೇಶದಲ್ಲಿ ಮಾಡಿದ ಅಧ್ಯಯನದಿಂದ. ಫಾರ್ ಎಕ್ಸಾಂಪಲ್, ಕ್ಲಾಸಿಕಲ್ ಕಂಡೀಷನಿಂಗ್ ಪ್ರಾಣಿಗಳ ಮೇಲೆ ಮಾಡಿದ್ರು, ಆದ್ರೆ JB ವ್ಯಾಟ್ಸನ್ ಅದನ್ನ ಪೀಟರ್ ಅನ್ನುವಂತ ಒಂದು ಮಗುವಿನ ಮೇಲೆ, 11 ತಿಂಗಳ ಮಗುವಿನ ಮೇಲೆ ಕ್ಲಾಸಿಕಲ್ ಕಂಡೀಷನಿಂಗ್ ಮಾಡಿದ್ರು. ಅದು ಯಾವುದೇ ರೀತಿಯಾದಂತ ಸೆಟ್ಟಿಂಗ್ಸ್ ಇರಲಿಲ್ಲ, ನ್ಯಾಚುರಲ್ ಆಗಿತ್ತು, ಸ್ವಾಭಾವಿಕವಾಗಿನೇ ಮಾಡಿದ್ರು. ಆದರೆ ಚಿಂಪಾಂಜಿ ಮೇಲೆ ಪ್ರಯೋಗ ಮಾಡಬೇಕಾದಾಗ ಸಿಚುಯೇಷನ್ ಕಂಟ್ರೋಲ್ ಮಾಡಿದ್ರು. ಅದೇ ತರ ಆಪರೆಂಟ್ ಕಂಡೀಷನಿಂಗ್ ಪಾರಿವಾಳದ ಮೇಲೆ ಮಾಡಬೇಕಾದಾಗ ಸಿಚುಯೇಷನ್ ಕಂಟ್ರೋಲ್ ಮಾಡಿದ್ರು. ನಾವು ಗ್ರೂಪ್ ಡೈನಮಿಕ್ಸ್ ಓದಬೇಕಾದಾಗ, ಸಮೂಹಗತಿ ಶಾಸ್ತ್ರವನ್ನು ಓದಬೇಕಾದಾಗ ಮನುಷ್ಯರ ಮೇಲೆ ಪ್ರಯೋಗವನ್ನು ಮಾಡ್ತೀವಿ. ಅದು ಕಂಟ್ರೋಲ್ಡ್ ಮತ್ತು ಅನ್ಕಂಟ್ರೋಲ್ಡ್, ಅಂದ್ರೆ ಪ್ರಯೋಗಕಾರ ಇಡೀ ಸನ್ನಿವೇಶವನ್ನು ತನ್ನ ನಿಯಂತ್ರಣದಲ್ಲಿ ಅಥವಾ ನಿಯಂತ್ರಣದಲ್ಲಿ ಇಟ್ಕೊಳ್ಳದೇನೆ ಅವನ ಅವಲೋಕನೆಯನ್ನ ಅಥವಾ ಎಕ್ಸ್ಪೆರಿಮೆಂಟ್ ಅನ್ನ ಅಥವಾ ಇಂಟ್ರೋಸ್ಪೆಕ್ಷನ್ ಮೆಥಡ್ ಅನ್ನ ಅಥವಾ ಇಂಟರ್ವ್ಯೂ ಅನ್ನ ಅಥವಾ ಸರ್ವೆ ಮೆಥಡ್ ಅನ್ನ ಅಪ್ಲೈ ಮಾಡಿ ದತ್ತಾಂಶಗಳನ್ನು ತೆಗೆದುಕೊಂಡು ಸಿದ್ಧಾಂತವನ್ನು ರೂಪಿಸ್ತಾನೆ. ಆ ಸಿದ್ಧಾಂತವನ್ನು ನಾವು ನಮ್ಮ ತರಗತಿ ಸನ್ನಿವೇಶದಲ್ಲಿ ಉಪಯೋಗಿಸ್ಕೊಳ್ತೀವಿ. ಹಾಗಾಗಿ ಇಟ್ಸ್ ದ ಸ್ಟಡಿ ಆಫ್ ದ ಕಂಟೆಂಟ್ ಆಫ್ ದಿ ಎಜುಕೇಶನ್ ಸೈಕಾಲಜಿ is derived from both studies, controlled and uncontrolled situations of animals and as well as the human beings. ನೋಡಿ, ನಾವು ಇದು ಯಾವುದು ಹೆರಿಡಿಟಿ ಅಂಡ್ ಎನ್ವೈರನ್ಮೆಂಟ್ ಪ್ರಭಾವ ಬೀರ್ಬೇಕಾದಾಗ ನ್ಯಾಚುರಲ್ ಸೆಟ್ಟಿಂಗ್ ಅಲ್ಲೇ ಅದನ್ನ ಅಧ್ಯಯನ ಮಾಡ್ತಾರೆ. ನಾವು 2ನೇ ಚಾಪ್ಟರ್ಗೆ ಬಂದಾಗ ಅದನ್ನ ನೋಡ್ತೀವಿ. ಕಲಿಕಾ ಕುಟುಂಬದ ಮೇಲೆ ಮಾಡಿದ ಪ್ರಯೋಗ ಆಗಿರ್ಬೋದು, ಅಥವಾ ಟ್ವಿನ್ಸ್ಗಳ ಮೇಲೆ ಮಾಡಿದ ಪ್ರಯೋಗ ಆಗಿರ್ಬೋದು. ಇವೆಲ್ಲ ಸ್ವಾಭಾವಿಕ ಸನ್ನಿವೇಶದಲ್ಲೇ ನಡೆದಂತಹ ಒಂದು ಅಧ್ಯಯನಗಳಾಗಿದ್ದಾವೆ. ಇನ್ನು ಕೆಲವು ಅಧ್ಯಯನಗಳು ನಿಯಂತ್ರಣ ಸನ್ನಿವೇಶದಲ್ಲಿ ಮಾಡ್ತೀವಿ. ಅದು ಪ್ರಾಣಿ ಮತ್ತು ಮನುಷ್ಯರ ಮೇಲೆ ಎರಡೂ ಮೇಲೆ ಪ್ರಯೋಗ ಮಾಡಿದಂತ ಒಂದು ಅಧ್ಯಯನ ವಸ್ತು ಆಗಿರ್ತದೆ ಅಂತೇಳಿ ಕ್ಲಿಯರ್ ಆಗಿದೆ ಅಂತ ಯೋಚನೆ ಮಾಡ್ತಾ, ಇನ್ನೊಂದು ಬಹಳ ಒಂದು ಸರಳವಾದ ಪ್ರಶ್ನೆ
ಪ್ರಶ್ನೆ ನಾನು ಓದಿ ಹೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಿ. ನಾನು ಪೋಲ್ ಮಾಡ್ತೇನೆ ಅದನ್ನ. ಇಲ್ಲಿ ಎಜುಕೇಶನ್ ಸೈಕಾಲಜಿ ಡೀಲ್ಸ್ ವಿತ್ ದ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಎಜುಕೇಶನ್ ಸೈಕಾಲಜಿ ಡೀಲ್ಸ್ ವಿತ್ ದ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಶೈಕ್ಷಣಿಕ ಮನೋವಿಜ್ಞಾನವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ ಸಮಸ್ಯೆಯೊಂದಿಗೆ ವ್ಯವಹರಿಸುತ್ತದೆ ಎಂದರೆ, ಶೈಕ್ಷಣಿಕ ಮನೋವಿಜ್ಞಾನವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ ಸಮಸ್ಯೆಯೊಂದಿಗೆ ವ್ಯವಹರಿಸುತ್ತದೆ? ಎ ಆನ್ಸರ್ ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯ. ಬಿ ಆನ್ಸರ್ ಟೀಚಿಂಗ್ ಅಂಡ್ ಲರ್ನಿಂಗ್, ಬೋಧನೆ ಹಾಗೂ ಕಲಿಕೆ. ಸಿ ಆನ್ಸರ್ ಹ್ಯೂಮನ್ ಡೆವಲಪ್ಮೆಂಟ್, ಮಾನವ ವಿಕಾಸ. ಡಿ ಆನ್ಸರ್ ಹದಿಹರೆಯ, ಅಡೋಲಸೆನ್ಸ್. ಸೊ ಈಗ ನೀವು ಉತ್ತರ ಕೊಡ್ಬೋದು. ಪೋಲ್ ಮಾಡ್ತಾ ಇದ್ದೀನಿ. ಪ್ರಶ್ನೆ ಮತ್ತೊಂದ್ಸರಿ ಹೇಳ್ತೀನಿ. ಎಜುಕೇಶನ್ ಸೈಕಾಲಜಿ ಡೀಲ್ಸ್ ವಿತ್ ದ ಫಾಲೋಯಿಂಗ್ ವಿತ್ ದ ಪ್ರಾಬ್ಲಮ್ಸ್ ಆಫ್ ದಿ ಫಾಲೋಯಿಂಗ್. ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ ಸಮಸ್ಯೆಯೊಂದಿಗೆ ವ್ಯವಹರಿಸುತ್ತದೆ? ಎ ಆನ್ಸರ್ ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯ. ಬಿ ಉತ್ತರ ಟೀಚಿಂಗ್ ಅಂಡ್ ಲರ್ನಿಂಗ್, ಬೋಧನೆ ಹಾಗೂ ಕಲಿಕೆ. ಸಿ ಉತ್ತರ ಹ್ಯೂಮನ್ ಡೆವಲಪ್ಮೆಂಟ್, ಮಾನವ ವಿಕಾಸ. ಡಿ ಉತ್ತರ ಹದಿಹರೆಯ, ಅಡೋಲಸೆನ್ಸ್. So by yes, the fastest is Sahanavi BV 2.8 from Hasana. Then second is 2.9 Madhumati from Ilkal, and Nora Ain third 3.4 from Ballari, Manjula 5.3 from Hubli. Okay, right. So nobody one is given A answer. ಮಾನಸಿಕ ಆರೋಗ್ಯ ಅನ್ನೋದು ಒಂದು ಉತ್ತರ ಕೊಟ್ಟಿದ್ದೀನಿ. ನಾಟ್ ಆನ್ಸರ್ಡ್ ರೇಣುಕಾ, ತಸ್ಲೀಂ ಮತ್ತು ಅರ್ಷಿಯಾ ಉತ್ತರ ಕೊಡಲಿಲ್ಲ. ಸೊ ಬೈ ಮೀನ್ಸ್ ಆಫ್ ಐ ಥಿಂಕ್ ಓರಲ್ ಪ್ರೆಸೆಂಟೇಷನ್ ಐ ಥಿಂಕ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್. ಸೊ ಸರಿಯಾದಂಥ ಉತ್ತರ ಯಾಕೆ ಅಂತೇಳಿ ನೂರಯ್ಯನ್ ಅವ್ರನ್ನ ಕೇಳಿ ನಾನು ನೇರವಾಗಿ ಎಕ್ಸ್ಪೆರಿಮೆಂಟಲ್ ಮೆಥಡಿಗೆ ಹೊರಟೋಗ್ತೀನಿ. ಸೊ ಐ ವುಡ್ ಲೈಕ್ ಟು ಆಸ್ಕ್ ದ ಕ್ಲಾರಿಫಿಕೇಶನ್ ವೈ ದಟ್ ಆನ್ಸರ್ ಈಸ್ ರೈಟ್. ನೂರಯ್ಯನ್. Sir, yes please. Good morning. good morning, sir. Sir, education psychology relates to the means it is a subject matter to improve. Why we are using means to improve our first one is teaching and learning process. So if there is a problem in teaching and learning itself, first we want to clear that through our educational psychology, then we can proceed, sir. Okay, exactly right. Education psychology itself is related with the teaching and learning process. For that reason, it is always studies the problems or any factors related to the teaching and learning. So ultimate aim of the education psychology is modify the behavior by means of the interaction. Either is a child or adolescent or is a handicapped or is a physically challenged, whatever it may be. ಸೊ ಇಲ್ಲಿ ವಿಶೇಷವಾಗಿ ಸ್ನೇಹಿತರ ಶೈಕ್ಷಣಿಕ ಮನೋವಿಜ್ಞಾನದ ಆಂತರ್ಯ, ಶೈಕ್ಷಣಿಕ ಮನೋವಿಜ್ಞಾನದ ವಸ್ತು ವಿಷಯ ಏನು ಅಂತಂದ್ರೆ, ಅದು ಬೋಧನೆ ಮತ್ತು ಕಲಿಕೆಗೆ ಸಂಬಂಧಪಟ್ಟಂತ ಪರಿವರ್ತನೆಯನ್ನ ಮಾಡೋದ್ರಿಂದ ಮಕ್ಕಳಲ್ಲಿ ಪರಿವರ್ತನೆ ಅದರ ಅಂತಿಮವಾದಂತ ಉದ್ದೇಶ ಆಗಿದ್ರಿಂದ ಬೋಧನೆ ಕಲಿಕೆಗೆ ಸಂಬಂಧಪಟ್ಟಂತೆ ಅದು ವ್ಯವಹರಿಸುತ್ತೆ. ಅದು ಮಕ್ಕಳಾಗಿರ್ಬೋದು, ಹದಿಹರೆಯದವರಾಗಿರ್ಬೋದು, ಅಥವಾ ಅದು ಯಾರೇ ಆಗಿರ್ಬೋದು. ಮಾನಸಿಕ ಆರೋಗ್ಯದ ಬಗ್ಗೆ ಅದು ವ್ಯವಹರಿಸಲ್ಲ. ಮಾನಸಿಕ ಆರೋಗ್ಯದ ಬಗ್ಗೆ ಹೆಂಗ್ ವ್ಯವಹರಿಸುತ್ತೆ ಅಂದ್ರೆ ಥ್ರೂ ಟೀಚಿಂಗ್ ಅಂಡ್ ಲರ್ನಿಂಗ್ ಅದು ವ್ಯವಹರಿಸುತ್ತೆ. ಈಗ ಪ್ರಶ್ನೆಗಳನ್ನ ನಿಲ್ಲಿಸಿ ನಾವು ನೇರವಾಗಿ ಮತ್ತೊಂದು ವಿಧಾನಕ್ಕೆ ಹೊರಟೋಗೋಣ. ಆ ವಿಧಾನದ ಹೆಸರು ಪ್ರಾಯೋಗಿಕ ವಿಧಾನ, ಎಕ್ಸ್ಪೆರಿಮೆಂಟಲ್ ಮೆಥಡ್. ಎಕ್ಸ್ಪೆರಿಮೆಂಟಲ್ ಮೆಥಡ್, ಎಕ್ಸ್ಪೆರಿಮೆಂಟಲ್ ಮೆಥಡ್. ಪ್ರಾಯೋಗಿಕ ವಿಧಾನ ತುಂಬಾ ಮಕ್ಕಳಿಗೆ, ನಮ್ಮ ಸ್ನೇಹಿತರಿಗೆ ಸ್ವಲ್ಪ ಗೊಂದಲ ಆಗೋದು ಈ ವಿಧಾನದಲ್ಲಿನೇ ಅಂತ ನಾನು ತುಂಬಾ ಸರಿ ನನ್ನ ವಿದ್ಯಾರ್ಥಿಗಳಿಂದ ಕೇಳಿ ತಿಳ್ಕೊಂಡಿದ್ದೀನಿ.
ಪ್ರಯೋಗ ಅಂತಂದ್ರೆ ಏನು ಅಂದ್ರೆ ಟು ಸ್ಟಡಿ ದ ಪ್ರಾಬ್ಲಮ್. ಇನ್ ತಿಳ್ಕೊಬಿಟ್ರೆ ಕರೆಕ್ಟ್ ಅರ್ಥ ಆಗ್ತದೆ. ಇನ್ ನ್ಯಾಚುರಲ್ ಇನ್ ಕಂಟ್ರೋಲ್ಡ್ ಸೆಟ್ಟಿಂಗ್ಸ್. ಪ್ರಯೋಗ ಅಂತಂದ್ರೆ ಏನು ಅಂದ್ರೆ ಸಮಸ್ಯೆಯನ್ನ ನಿಯಂತ್ರಿತ, ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ ಸ್ನೇಹಿತರೆ, ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ. ಯಾವ ಪ್ರಶ್ನೆನೂ ಬಿಟ್ಟಿರಬಾರ್ದು, ಅಷ್ಟು ತಯಾರಿಯನ್ನ ನಾವೆಲ್ಲ ಮಾಡ್ಕೊಳ್ಳೋಣ. ನಿಯಂತ್ರಿತ ಸನ್ನಿವೇಶದಲ್ಲಿ ಅಧ್ಯಯನ ಮಾಡುವುದು. ಸೊ ಅವಲೋಕನ, ಅಂತರವಲೋಕನ ಮತ್ತು ಪ್ರಯೋಗ ವಿಧಾನ ಮೂರನ್ನು ನಾವು ನೋಡಿದಾಗ ಯಾವುದರಲ್ಲಿ ನಿಯಂತ್ರಿತ ಸನ್ನಿವೇಶದಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಅದು ಪ್ರಯೋಗ ವಿಧಾನದಲ್ಲಿ ಮಾತ್ರ. ನಿಯಂತ್ರಿತಕ್ಕೂ ಆರ್ಟಿಫಿಷಿಯಲ್ ವ್ಯತ್ಯಾಸ ಇದೆ ಸ್ನೇಹಿತರೆ. ಅದಕ್ಕೆ ಆಗ್ಲೇ ನಾನು ಆಪ್ಷನ್ ಅಲ್ಲಿ ಹಾಕಿದ್ದೆ ಆರ್ಟಿಫಿಷಿಯಲ್ ಸಿಚುಯೇಷನ್ ಅಂತ. ಕೃತಕ ಸನ್ನಿವೇಶ ಅದು ನಿಯಂತ್ರಿತ ಆಗಿರಬಹುದು, ನಿಯಂತ್ರಿತ ಆಗಿಲ್ಲದೆ ಇರಬಹುದು. ಉದಾಹರಣೆಗೆ ಮೈಕ್ರೋ ಟೀಚಿಂಗ್ ಈಸ್ ರಿಯಲಿ ಸ್ಕೇಲ್ ಡೌನ್ ಎನ್ಕೌಂಟರ್, ಮಿತಿಗೊಳಿಸಿದ ಬೋಧನೆ. ಆದರೆ ಅದು ನಿಯಂತ್ರಿತನೋ ಅನಿಯಂತ್ರಿತನೋ ಅಂತ ಬಂದಾಗ ಅದು ನಿಯಂತ್ರಿತ ಅಲ್ಲ, ಆರ್ಟಿಫಿಷಿಯಲ್ ಅಷ್ಟೇ, ನಿಯಂತ್ರಿತ ಅಲ್ಲ. ಪ್ರಯೋಗಕಾರ ಅವ್ರ ಮೇಲೆ ಯಾವ ನಿಯಂತ್ರಣನೂ ಹೊಂದಿರೋದಿಲ್ಲ, ನಿಯಂತ್ರಿತ ಅಲ್ಲ. ಆಪರೆಂಟ್ ಕಂಡೀಷನಿಂಗ್, ಕ್ರಿಯಾಜನ್ಯ ಅನುಬಂಧನ ಕಲಿಕೆ, ನಿಯಂತ್ರಿತ. ಯಾಕಂದ್ರೆ ಸ್ಕಿನ್ನರ್ ಅವರು ಪಾರಿವಾಳನ್ನ ಸ್ಕಿನ್ನರ್ ಬಾಕ್ಸ್ ಅಲ್ಲಿ ಹಾಕಿ ಅದು ನಿರ್ದಿಷ್ಟ ದಾರಿಯಲ್ಲಿ ಹೋಗುವಂತ ಮಾಡಿದ್ರು. ಉಳಿದಂತ ದಾರಿಯಲ್ಲಿ ಬಂದಾಗ ಅದಕ್ಕೆ ನಿಯಂತ್ರಣ ಮಾಡ್ತಾ ಇದ್ರು, ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಅನ್ನು ಕೊಡ್ತಾ ಇದ್ರು. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಕೆಲವು ಚರಾಂಶಗಳನ್ನ ಅಧ್ಯಯನ ಮಾಡಬೇಕಾದಾಗ, ಚರಾಂಶ ಅಂದ್ರೆ ಬದಲಾಗುವಂತ ಅಂಶ, ದ ಚೇಂಜಬಲ್ ಥಿಂಗ್ ಆರ್ ಅ ಫ್ಯಾಕ್ಟರ್ ಈಸ್ ಕಾಲ್ಡ್ ಆಸ್ ದ ವೇರಿಯಬಲ್, ವಿಚ್ ಈಸ್ ಚೇಂಜ್ ಈಸ್ ಕಾಲ್ಡ್ ಆಸ್ ವೇರಿಯಬಲ್. ಫಾರ್ ಎಕ್ಸಾಂಪಲ್, ಅವರ್ ಬಿಹೇವಿಯರ್, ವರ್ತನೆ is a variable. Our behavior is a variable because this is change according to the situation. It is change according to the stage of development. ಈ ವರ್ತನೆ ಅನ್ನೋದು ಸನ್ನಿವೇಶದ ಅನುಗುಣವಾಗಿ, ನಮ್ಮ ವಯಸ್ಸಿನ ಹಂತಕ್ಕನುಗುಣವಾಗಿ ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಹೋಗ್ತದೆ. ಅಂಡ್ ಆಲ್ಸೋ ಟೈಮ್, ಸಮಯಕ್ಕನುಗುಣವಾಗಿ ಇದು ಬದಲಾವಣೆ ಆಗ್ತಾವೆ. ಉದಾಹರಣೆಗೆ ನಮ್ಮೆಲ್ಲರ ವರ್ತನೆ, ಈಗ ತರಗತಿಯಲ್ಲಿ ಇದ್ದೀವಿ, ನಮ್ಮ ವರ್ತನೆ ಇನ್ನು 1 ಗಂಟೆಗಳ ಕಾಲ, ಇನ್ನು 30 ನಿಮಿಷಗಳ ಕಾಲ ಒಂದು ರೀತಿ ಆಗಿರ್ತದೆ. 30 ನಿಮಿಷ ಆದ್ಮೇಲೆ ನಮ್ಮ ವರ್ತನೆ ಬದಲಾವಣೆ ಆಗ್ತದೆ. ಸೊ ಅವರ್ ಬಿಹೇವಿಯರ್ ಇಸ್ ಚೇಂಜ್ ಅಕಾರ್ಡಿಂಗ್ ಟು ದಿ ಟೈಮ್, ಅವರ್ ಬಿಹೇವಿಯರ್ ಇಸ್ ಚೇಂಜ್ ಅಕಾರ್ಡಿಂಗ್ ಟು ನೀಡ್. ಸೈಕಾಲಜಿ ತುಂಬಾ ಮುಖ್ಯವಾಗಿದೆ. ನಾವು CET TET ನಲ್ಲಿ ಪಾಸ್ ಆಗ್ಬೇಕಂದ್ರೆ ನಾವು ಒಳ್ಳೆ ಚೆನ್ನಾಗಿ ಓದ್ಕೊಳ್ಳೇಬೇಕು. ನೀಡ್ direct you to enter and enroll yourself into the class. So ಹಾಗಾಗಿ behavior is one of the variable. ಅಂದ್ರೆ ಬಹಳ ಗಾಬರಿ ಆಗ್ಬೇಡ್ರಿ ಸ್ನೇಹಿತರೆ. Variable means which is influenced by something, or it influence on something. ಕೆಲವು ಅಂಶಗಳಿಂದ ಪ್ರಭಾವಕ್ಕೊಳಪಡುವ ಅಥವಾ ಕೆಲವು ಅಂಶಗಳ ಮೇಲೆ ಪ್ರಭಾವ ಬೀರುವ ಅಂಶವನ್ನು ನಾವು ವೇರಿಯಬಲ್ ಅಥವಾ ಚರಾಂಶ ಅಂತ ಕರಿತೀವಿ. ಚರಾಂಶ ಸ್ಥಿರ ಅಲ್ಲದೆ ಇರೋದು. which is not fixed is called as variable. For example, ಹಗಲು ರಾತ್ರಿ ಉಂಟಾಗುವುದು, ಬಿಕಾಸ್ ಆಫ್ ದಿ, ಈ ಚರಾಂಶ ನಾವೇನಂತ ಕರಿತೀವಿ? ಹಗಲು ರಾತ್ರಿ ಉಂಟಾಗುವುದಕ್ಕೆ ಇದು ಪರಿಣಾಮ. ಇದಕ್ಕೆ ಕಾರಣ ಯಾವುದು? ಭೂಮಿ ತನ್ನ ಸುತ್ತ ತಾನು ತಿರುಗುವಿಕೆ.
rotation on its axis. Rotation of the earth on its axis causes the day and night. Rotation of the earth on its own axis causes the day and night. So ಇಲ್ಲಿ ಭೂಮಿಯ ತಿರುಗುವಿಕೆ ಅನ್ನೋದು ಒಂದು ಚರಾಂಶ. ಈ ಚರಾಂಶ ಯಾವುದ್ರ ಮೇಲೆ ಪ್ರಭಾವ ಬೀರ್ತದೆ ಅಂದ್ರೆ ಡೇ ಅಂಡ್ ನೈಟ್, ಹಗಲು ಮತ್ತು ರಾತ್ರಿ ಸಮಯದ ಮೇಲೆ ಪ್ರಭಾವ ಬೀರ್ತಾ ಇದೆ. ಸೊ ತಿರುಗುವಿಕೆ ಅನ್ನೋದು ಒಂದು ಚರಾಂಶ, ಅದು ಉಂಟು ಮಾಡುವ ಪರಿಣಾಮ ಮತ್ತೊಂದು ಚರಾಂಶ, ಎರಡು ಚರಾಂಶ. ಹಂಗಾರೆ ಚರಾಂಶ ಅಂದ್ರೆ ಒಂದು ವಸ್ತುವಿನ ಮೇಲೆ ಪ್ರಭಾವ ಬೀರುವ ಅಥವಾ ತಾನೇ ಪ್ರಭಾವಕ್ಕೊಳಗಾಗುವಂತಹ ಅಂಶವನ್ನ ಚರಾಂಶ ಅಂತ ಕರೀತಾರೆ. ದ ವೇರಿಯಬಲ್ ಇಸ್ ಅ ಒನ್ ವಿಚ್ ಈಸ್ ಇನ್ಫ್ಲೂಯೆನ್ಸ್ ಆನ್ ಅದರ್ ಆರ್ ಇಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಅದರ್. ತಾನೇ ಪ್ರಭಾವಕ್ಕೊಳಗಾಗಿ ಬಿಡ್ಬೋದು ಅಥವಾ ತಾನು ಇನ್ನೊಬ್ಬರ ಮೇಲೆ ಪ್ರಭಾವನ ಬೀರ್ಬಿಡ್ಬೋದು. ಹಾಗಾಗಿ ವರ್ತನೆ ಕೂಡ ಹಾಗೆ ಇರ್ತದೆ. ಸೊ ವರ್ತನೆ ಕೂಡ ಹಾಗೆ ಇರೋದ್ರಿಂದ ನಾವು ವರ್ತನೆನ ಅಧ್ಯಯನ ಮಾಡಬೇಕಾದಾಗ ಚರಾಂಶಗಳನ್ನ ಗಮನಿಸದೇನೆ ಅಧ್ಯಯನ ಮಾಡಿಬಿಟ್ರೆ ಅದು ತಪ್ಪಾದಂತ ಅಧ್ಯಯನ ಆಗ್ತದೆ. ಚರಾಂಶವನ್ನ ಗಮನಿಸಿ ನಾವು ಅಧ್ಯಯನ ಮಾಡೋದ್ರಿಂದ ನಾವು ಸರಿಯಾದ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಅನ್ಕೊಂಡದ್ಕಿಂತ ಅದು ಡಿಫ್ರೆಂಟ್ ಆಗಿರ್ತದೆ. ಅವಾಗ ನಮಗೆ ಅಧ್ಯಯನ ಸರಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಸರಿಯಾದ ಅಧ್ಯಯನ ಆಗ್ಬೇಕಾಗಿತ್ತು, ವರ್ತನೆಯನ್ನ ಸರಿಯಾಗಿ ಅಧ್ಯಯನ ಮಾಡಬೇಕಾಗಿತ್ತು ಅಂತಂದ್ರೆ ವರ್ತನೆಯು ಯಾವುದರ ಮೇಲೆ ಪ್ರಭಾವ ಬೀರ್ತದೆ ಮತ್ತು ವರ್ತನೆ ಮೇಲೆ ಯಾವುಗಳು ಪ್ರಭಾವ ಬೀರ್ತವೆ. ಸೊ ವಿಚ್ ಈಸ್ ಇನ್ಫ್ಲೂಯೆನ್ಸ್ ಆನ್ ದಿ ಬಿಹೇವಿಯರ್ and on which the behavior is influenced. Both should be keep in mind. To study the behaviors properly, the ultimate aim of the education psychology is to study and modify the behavior through teaching and learning. Hence, to keep in mind is that to keep in mind is that study the behavior by proper understanding of factors influencing. ಪ್ರಭಾವ ಬೀರುವ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನಾವು ವರ್ತನೆಯನ್ನ ಅಧ್ಯಯನ ಮಾಡಬೇಕು. ವರ್ತನೆಯ ಅಧ್ಯಯನ ಮಾಡಬೇಕಾದಾಗ ಏನನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು ಅಂದ್ರೆ ವರ್ತನೆ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ನಮ್ಮ ಗಮನ ಇರಬೇಕು. ಉದಾಹರಣೆಗೆ ನಾವು ಒಂದು ವರ್ತನೆಯನ್ನ ಯಾವ ಸಂದರ್ಭದಲ್ಲಿ ಅಳೆಯಬೇಕು ಅಂತ ಯೋಚನೆ ಮಾಡಬೇಕು. ಸೊ imitation on learning of language. ಇಮಿಟೇಷನ್ ಅಂದ್ರೆ ಅನುಕರಣೆ. ಭಾಷಾ ಕಲಿಕೆಯ ಮೇಲೆ ಉಂಟು ಮಾಡುವ ಪ್ರಭಾವ. ಇಲ್ಲಿ ನೋಡಿ, ಒಂದು ಚರಾಂಶ, ಇನ್ನೊಂದು ಚರಾಂಶ. ಕಲಿಕೆ, ಭಾಷಾ ಕಲಿಕೆ ಅನ್ನೋದು ಇನ್ನೊಂದು ಚರಾಂಶ. ಬದಲಾಗುವಂತ ಅಂಶಗಳು. ಅನುಕರಣೆ, imitation is independent and learning of the language is dependent. It is depend on the imitation. If you undergo more and more imitation, your language learning will be more and more fine and more easy or more and more improved. ಅನುಕರಣೆ ಹೆಚ್ಚಾದಂತಲ್ಲ ಭಾಷಾ ಕಲಿಕೆ ಹೆಚ್ಚಾಗುತ್ತದೆ. ಅದು ಅನುಕರಣೆ ಸರಿಯಾದಾಗ ಭಾಷಾ ಕಲಿಕೆ ಸರಿಯಾಗುತ್ತದೆ. ಅನುಕರಣೆ ಇಲ್ಲದಿದ್ದರೆ ಭಾಷಾ ಕಲಿಕೆಯು ಇರುವುದಿಲ್ಲ. ಅನುಕರಣೆಯು ಭಾಷೆಯ ಮೇಲೆ ಮಹತ್ವದ ಪ್ರಭಾವವನ್ನು ಬೀರುತ್ತದೆ, ಗುರುತರ ಪ್ರಭಾವವನ್ನು ಬೀರುತ್ತದೆ. There is a significant correlationship between the imitation and the language.
ಎನಿ ಇನ್ಫ್ಯಾಂಟ್ ಲರ್ನ್ ದ ಲ್ಯಾಂಗ್ವೇಜ್ ಥ್ರೂ ದಿ ಇಮಿಟೇಷನ್. ಯಾವುದೇ ಒಂದು ಶೈಶವಾವಸ್ಥೆಯಲ್ಲಿರುವಂಥ ಮಗು ಅನುಕರಣೆಯ ಮೂಲಕ ಭಾಷೆಯನ್ನ ಕಲಿಯುತ್ತದೆ. ಹಾಗಾದ್ರೆ ಇಲ್ಲಿ ನೋಡಿ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಇದೆ. ಸೊ ದ ಎಕ್ಸ್ಪೆರಿಮೆಂಟ್ ಮೆಥಡ್ ಈಸ್ ನಥಿಂಗ್ ಬಟ್ ಸ್ಟಡಿ ಆಫ್ ದಿ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್. ಅದೊಂದು ಸೆಂಟೆನ್ಸ್ ಅನ್ನ ಬರ್ಕೋಬಹುದು ನಾವು. ದ ಎಕ್ಸ್ಪೆರಿಮೆಂಟಲ್ ಮೆಥಡ್ ಈಸ್ ದ ಸ್ಟಡಿ ಆಫ್ ದಿ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್. ಪ್ರಾಯೋಗಿಕ ವಿಧಾನವು ಕಾರಣ ಮತ್ತು ಕಾರ್ಯ ಮತ್ತು ಕಾರಣ ಸಂಬಂಧವನ್ನು ಅಧ್ಯಯನ ಮಾಡುತ್ತದೆ. It studies the cause and effect relationship. Cause and effect relation of two variables. So the experimental method in the beginning in psychology start by Wilhelm Wundt. We know that he started one of the laboratory in Leipzig and that is in Germany. We know that. So he is a real educationist, psychologist who started the experimental method in psychology. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಾಯೋಗಿಕ ವಿಧಾನನ ಯಾರು ಮಾಡಿದ್ರು ಅಂದ್ರೆ ಅದು ಕೀರ್ತಿ ವಿಲಿಯಂ ಮೌಂಟ್ಗೆ ಹೋಗ್ತದೆ. ವಿಲಿಯಂ ಮೌಂಟ್ ಅಥವಾ ವಿಲಿಯಂ ಮೌಂಟ್, ಅನೇಕ ಸರಿ ನಾವು ವಿಲಿಯಂ ಮೌಂಟ್ ಅಂತ ಕೂಡ ನಾವು ಕರಿತೀವಿ. ಈಗಾಗಲೇ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಕೂಡ ಸೈನ್ಸ್ ಅಲ್ಲಿ ಇತ್ತು. ಆದರೆ ಹ್ಯೂಮನ್ ಸೈನ್ಸ್ ಅಥವಾ ಸ್ಯೂಡೋ ಸೈನ್ಸ್ ಅಥವಾ ಸೈನ್ಸ್ ಆಫ್ ಸೋಲ್, ಸೈನ್ಸ್ ಆಫ್ ಕಾನ್ಸಿಯಸ್ ಅನ್ಸ್ಕೊಂಡಂತ ಒಂದು ವಿಷಯದಲ್ಲಿ ಪ್ರಯೋಗವನ್ನ ಮಾಡೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಪ್ರಪ್ರಥಮ ಬಾರಿಗೆ ಪ್ರಯೋಗದ ಮೂಲಕ ಕೂಡ ವರ್ತನೆಗಳನ್ನು ಅಳಿಬಹುದು ಅನ್ನುವಂಥ ವಿಚಾರವನ್ನ ವಿಲಿಯಂ ಮೌಂಟ್ ಅಥವಾ ವಿಲ್ಹೆಲ್ಮ್ ಮೌಂಟ್ ರವರು ತಂದದಕ್ಕೋಸ್ಕರ ಮನೋವಿಜ್ಞಾನದಲ್ಲಿ ಪ್ರಾಯೋಗಿಕ ವಿಧಾನವನ್ನ ಪರಿಚಯಿಸಿದವರು ಯಾರು ಒಂದು ಕ್ಲಿಯರ್ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಪ್ರಾಯೋಗಿಕ ವಿಧಾನ ಅದು ವಿಜ್ಞಾನದ ವಿಧಾನ. ವಿಜ್ಞಾನಿಗಳು ಈಗಾಗಲೇ ಪ್ರಾಯೋಗಿಕ ವಿಧಾನದ ಮೂಲಕ ಅನೇಕ ಸಂಶೋಧನೆಗಳನ್ನ ಮಾಡ್ತಾ ಇದ್ರು. ಆದರೆ ಅಂತ ಒಂದು ವ್ಯವಸ್ಥಿತವಾದಂತಹ ಅಧ್ಯಯನ ವಿಧಾನವೊಂದನ್ನ ಸ್ಯೂಡೋ ಸೈನ್ಸ್, ಪೊಳ್ಳು ವಿಜ್ಞಾನ ಎನ್ಸ್ಕೊಂಡಂತಹ ಮನೋವಿಜ್ಞಾನದಲ್ಲಿ ತರೋದು ಅಂತಂದ್ರೆ ದಟ್ ವಾಸ್ ಚಾಲೆಂಜಿಂಗ್. ಬಟ್ ವಿಲಿಯಂ ವೂಂಟ್ ಅಂಡ್ ವಿಲಿಯಂ ಜೇಮ್ಸ್ succeeded in applying the experimental method to study the behaviors of animals and as well as the human beings. Hence ಪ್ರಶ್ನೆ ಈಗ ಬಂದ್ರೆ ಪ್ರಾಯೋಗಿಕ ವಿಧಾನವನ್ನ ಯಾರು ಪ್ರಸ್ತುತಪಡಿಸಿದ್ರು ಮನೋವಿಜ್ಞಾನದಲ್ಲಿ, ಅದು ವಿಲಿಯಂ ವೂಂಟ್ ಅಂತ ಉತ್ತರ ಆಗ್ತದೆ. ಹಾಗಾದ್ರೆ ಸ್ನೇಹಿತರೆ, ಯಾವುದೇ ಒಂದು ಪ್ರಯೋಗವನ್ನ ಮಾಡಬೇಕಾದಾಗ, ಚರಾಂಶದ ಅಧ್ಯಯನವನ್ನು ನಡೆಸಬೇಕಾದಾಗ ಆ ಚರಾಂಶವನ್ನ ನಾವು ನಿಯಂತ್ರಿತ ಸನ್ನಿವೇಶದಲ್ಲಿ ಅಧ್ಯಯನ ಮಾಡುವಂಥದ್ದು ಬಹಳಷ್ಟು ಪ್ರಮುಖವಾದಂಥ ಒಂದು ಅಂಶ ಆಗಿರ್ತದೆ ಪ್ರಾಯೋಗಿಕ ವಿಧಾನದ ಅಂಶ. ದ ವೆರಿ ಪ್ರಾಮಿನೆಂಟ್ ಇನ್ ದ ಎಕ್ಸ್ಪೆರಿಮೆಂಟಲ್ ಮೆಥಡ್ ಈಸ್ ಸ್ಟಡಿ ದ ಬಿಹೇವಿಯರ್ ಇನ್ ಕಂಟ್ರೋಲ್ಡ್ ಸಿಚುಯೇಷನ್. ಈಗಾಗಲೇ ನಾವು ಇದನ್ನು ನೋಡ್ಬಿಟ್ಟಿದ್ವಿ, ಇನ್ನು ಮತ್ತೆ ಹೇಳ್ತಾ ಇದ್ದೀನಿ, ಸನ್ನಿವೇಶವನ್ನ ನಿಯಂತ್ರಿಸಿ ಅಧ್ಯಯನ ಮಾಡುವುದು ಬಹಳ ಮುಖ್ಯವಾದಂಥ ಅಂಶ. ಸಂಪೂರ್ಣ ಸನ್ನಿವೇಶ ಪ್ರಯೋಗಕಾರನ ಕೈಯಲ್ಲೇ ಇರ್ತದೆ ಅಂತ ಅನ್ನೋದು. ಹಾಗಾದ್ರೆ ಪ್ರಯೋಗ ವಿಧಾನವನ್ನು ಮಾಡಬೇಕಾದಾಗ ಪ್ರಯೋಗಕಾರರು ಏನೇನು ಮಾಡ್ತಾರೆ ಅಂತ ಒಂದ್ಸರಿ ನೋಡ್ಕೊಂಡು ಹೋಗೋಣ. ಪೆನ್ನು ಹಾಳಿ ನೀವು ಕೈಯಲ್ಲಿ ಇಟ್ಕೊಂಡಿದ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಐ ಆಮ್ ಗಿವಿಂಗ್ ದ ಸಮ್ ಟಿಪ್ಸ್ ರಿಗಾರ್ಡಿಂಗ್ ದ ಎಕ್ಸ್ಪೆರಿಮೆಂಟಲ್ ಮೆಥಡ್. ವಾಟ್ ದ ಎಕ್ಸ್ಪೆರಿಮೆಂಟರ್ ಈಸ್ ಪ್ಲಾನ್ ಬಿಫೋರ್ ಹ್ಯಾಂಡಲ್ ದ experiment or before conduct the experiment. First one is he list out the objectives of study. ನಾನು ಎಕ್ಸಾಂಪಲ್ ಸಮೇತ ಹೇಳ್ತೀನಿ, ಅರ್ಥ ಆಗ್ತದೆ, ಕರೆಕ್ಟಾಗಿ ನೀಟಾಗಿ ಕೇಳ್ಕೊಂಡು ಹೋಗ್ರಿ. ಅಧ್ಯಯನದ ಉದ್ದೇಶಗಳನ್ನು ನೀವು ಲೆಸನ್ ಪ್ಲಾನ್ ಅಲ್ಲಿ ಮಾಡ್ತಿರಲ್ಲ, ಉದ್ದೇಶಗಳನ್ನು ಪಟ್ಟಿ ಮಾಡಿಕೊಳ್ಳುವುದು. ನಾನು ಉದಾಹರಣೆ ತಗೊಂಡಾಗ ನಿಮ್ಗಿನ್ನೂ ಕರೆಕ್ಟಾಗಿ ಅರ್ಥ ಆಗ್ತದೆ.
So in lesson plan also you are list out the objectives of your lesson. So wherein you are mention the general objectives and as well as the specific objectives. As you know that in lesson plan, the general objectives are related to the total subject matter, and wherein the specific objectives are related to the specific content what you are going to teach within 40 minutes. ಸಾಮಾನ್ಯ ಉದ್ದೇಶಗಳು ಮತ್ತು ನಿರ್ದಿಷ್ಟ ಉದ್ದೇಶಗಳು ಅಂತೇಳಿ ನಿಮ್ಮ ಪಾಠ ಯೋಜನೆಯಲ್ಲಿ ನೀವು ಬರೆದಿರ್ತೀರಿ ಸ್ನೇಹಿತರೆ. ಅಲ್ಲಿ ನಿರ್ದಿಷ್ಟ ಸಾಮಾನ್ಯ ಉದ್ದೇಶಗಳು ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಿರ್ತದೆ. ಅದು ಯಾವ ವಿಷಯ, ಇತಿಹಾಸ ಆಗಿದ್ರೆ ಸೋಷಿಯಲ್ ಸೈನ್ಸ್, ಟೋಟಲಿ ಸೋಷಿಯಲ್ ಸೈನ್ಸ್ಗೆ. ಮತ್ತು ನಿರ್ದಿಷ್ಟ ಉದ್ದೇಶ ನೀವು ಅವತ್ತು 40 ನಿಮಿಷದಲ್ಲಿ ಮಾಡುವಂತ ಪಾಠಕ್ಕೆ ಸಂಬಂಧಪಟ್ಟಂತಿರ್ತದೆ. ಇಲ್ಲಿ ಪ್ರಯೋಗಕಾರ ಕೂಡ ತಾನು ಅಧ್ಯಯನ ಮಾಡೋದಕ್ಕಿಂತ ಮುಂಚಿತವಾಗಿ ಆ ತರದ ಉದ್ದೇಶಗಳನ್ನ ಪಟ್ಟಿ ಮಾಡ್ಕೊಳ್ತಾನೆ. ಹೆಂಗ್ ಉದ್ದೇಶಗಳನ್ನ ಪಟ್ಟಿ ಮಾಡ್ಕೊಳ್ತಾನೆ, ನಾವಲ್ಲಿ ಕಂಟೆಂಟ್ ತಗೊಂಡು ಉದ್ದೇಶ ಪಟ್ಟಿ ಮಾಡ್ಕೊಳ್ತೀವಿ ಲೆಸನ್ ಪ್ಲಾನ್ ಅಲ್ಲಿ. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಪ್ರಯೋಗಕಾರರು ಅಂತಂದ್ರೆ ಚರಾಂಶವನ್ನ ಇಟ್ಕೊಂಡು ಉದ್ದೇಶ ಪಟ್ಟಿ ಮಾಡ್ತಾರೆ. ನಾನೊಂದು ನೆಕ್ಸ್ಟ್ ಇದು ಈ ಸ್ಟೆಪ್ಸ್ ಆದ ತಕ್ಷಣ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ, ಅವಾಗ ನೀವು ಸ್ಟೆಪ್ಸ್ ಮುಂದಿಟ್ಕೊಳ್ರಿ. ಪೇಪರಲ್ಲಿ ಪೆನ್ನಲ್ಲಿ ಬರ್ಕೊಂಡಿರ್ತಿರಲ್ಲ, ಅವಾಗ ನಿಮಗೆ ಅಲ್ಲಿ ಕರೆಕ್ಟ್ ಆಗ್ತದೆ, ಗೊತ್ತಾಗ್ತದೆ. ನೀವು ನೋ ಡೌಟ್ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಬಿಡ್ತೀರಿ. ಆ ತರ ತಯಾರಿಯನ್ನ ಮಾಡ್ಕೊಳ್ಳೋಣ. ಸೆಕೆಂಡ್ ಒನ್ ಈಸ್ ದ ಎಕ್ಸ್ಪೆರಿಮೆಂಟರ್ formulate the hypothesis. Experimenter frame or formulate the hypothesis. Hypothesis ಅಂದರೆ ಪ್ರಾಕಲ್ಪನೆಗಳು. ಪ್ರಯೋಗಕಾರ ಪ್ರಾಕಲ್ಪನೆಗಳನ್ನು ರಚಿಸಿಕೊಳ್ಳುತ್ತಾರೆ. ಪ್ರಾಕಲ್ಪನೆ ಅಂದ್ರೆ ಏನು ಅಂತ ನೋಡೋಣ ಸ್ನೇಹಿತರೆ. ಪ್ರಾಕಲ್ಪನೆ ಅಂತಂದ್ರೆ ಎ ವೆಲ್ ಡಿಫೈನ್ಡ್ ಅಂಡ್ ಟೆಸ್ಟಬಲ್, ಅಬ್ಸರ್ವಬಲ್, ಲಾಜಿಕಲ್ ಸ್ಟೇಟ್ಮೆಂಟ್. ಡೋಂಟ್ ವರಿ, ಎಕ್ಸಾಂಪಲ್ ಕೊಟ್ರೆ ಪರ್ಫೆಕ್ಟ್ ನಿಮ್ಗೆ ಅರ್ಥ ಆಗ್ತದೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. Hypothesis, hypo and thesis are the two words combined as hypothesis. Hypo means less, thesis means theory. Any statement which is framed by the experimenter before finalize the theory, that is called as the hypothesis. ಯಾವುದೇ ಪ್ರಯೋಗಕಾರ ಸಿದ್ಧಾಂತವೊಂದನ್ನು ಅಂತಿಮಗೊಳಿಸುವುದಕ್ಕಿಂತ ಮುಂಚಿತವಾಗಿ ಮಾಡಿಟ್ಟುಕೊಂಡ ಪೂರ್ವ ಸಿದ್ಧಾಂತಗಳು, ಯಾವುದೇ ಒಬ್ಬ ಪ್ರಯೋಗಕಾರ ಸಿದ್ಧಾಂತವನ್ನ ಅಂತಿಮವಾಗಿ ಪ್ರಕಟಪಡಿಸುವುದಕ್ಕಿಂತ ಮುಂಚಿತವಾಗಿ ಮಾಡಿಟ್ಟುಕೊಂಡಂತ ಪೂರ್ವ ಸಿದ್ಧಾಂತಗಳು, ಹ್ರಸ್ವ ಸಿದ್ಧಾಂತಗಳು, ಸಂಕ್ಷಿಪ್ತ ಸಿದ್ಧಾಂತಗಳು, ಅದಕ್ಕೆ ಹೈಪೋಥೆಸಿಸ್ ಅಂತ ಕರೀತಾರೆ. ಡಿಫೈನ್ಡ್ ಅಂಡ್ ಟೆಸ್ಟಬಲ್, ಅಬ್ಸರ್ವಬಲ್, ಲಾಜಿಕಲ್ ಸ್ಟೇಟ್ಮೆಂಟ್. ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಟ್ಟ, ಪರೀಕ್ಷೆಗೊಳಪಡಿಸಬಹುದಾದ, ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಟ್ಟ, ಪರೀಕ್ಷೆಗೊಳಪಡಿಸಬಹುದಾದ. ಯಾಕಂದ್ರೆ ಹೈಪೋಥೆಸಿಸ್ ಮೇಲೆ ಕೂಡ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಇಲ್ಲಿ ಹೇಳಿ ಮುಂದಕ್ಕೆ ಹೋಗ್ತೀನಿ, ಮತ್ತಿದೆಲ್ಲೂ ಬರೋದಿಲ್ಲ. ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಟ್ಟ, ಬರ್ಕೊಳ್ರಿ, ಕೈಯಲ್ಲಿ ಪೆನ್ ಆಳಿದ್ರೆ ಒಳ್ಳೇದು ಸ್ನೇಹಿತರೆ. ನಾನು ಅನ್ಕೊಳ್ತಾ ಇದ್ದೀನಿ ನೀವೆಲ್ಲ ಕೂಡ 5 ಗಂಟೆಗೆ ಎದ್ದಿರ್ತೀರಿ ಅಂತ. ಬಹಳ ಸಂತೋಷ. ನಾನು 4 ಗಂಟೆಗೆ ಎದ್ದಿರ್ತೀನಿ. ಸ್ಪಷ್ಟವಾಗಿ ವ್ಯಾಖ್ಯಾನಿಸಬಹುದಾದ, ಪರೀಕ್ಷಿಸಬಹುದಾದ, ವೀಕ್ಷಿಸಬಹುದಾದ, ತರ್ಕಬದ್ಧವಾದ ಹೇಳಿಕೆ. ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಟ್ಟ, ಪರೀಕ್ಷಿಸಬಹುದಾದ, ಅವಲೋಕಿಸಬಹುದಾದ ಮತ್ತು ತರ್ಕಬದ್ಧವಾದ ಹೇಳಿಕೆ. ಅವಲೋಕಿಸಬಹುದಾದ ತರ್ಕಬದ್ಧವಾದ ಹೇಳಿಕೆಯನ್ನ ನಾವು ಹೈಪೋಥೆಸಿಸ್ ಅಂತ ಕರಿತೀವಿ. ಈಗ ಒಂದು ಹೈಪೋಥೆಸಿಸ್ ಮಾಡಿ ನಿಮಗೆ ತೋರಿಸ್ತೀನಿ, ನಿಮಗೆ ಪರ್ಫೆಕ್ಟ್ ಆಗ್ತದೆ, ಓ ಇದು ಕರೆಕ್ಟ್ ಆಗಿದೆ ಅಂತ ಗೊತ್ತಾಗ್ತದೆ. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಎಕ್ಸ್ಪೆರಿಮೆಂಟಲ್ ಮೆಥಡ್. ಇಡೀ ಪ್ರಾಯೋಗಿಕ ವಿಧಾನದಲ್ಲಿ ಅತ್ಯಂತ ಮಹತ್ವವಾದಂತ ಹಂತ ಅಂತ ಯಾವ್ದಾದ್ರು ಇದ್ರೆ ಅದು ಹೈಪೋಥೆಸಿಸ್ ಆಗಿರ್ತದೆ. ಯಾಕೆ ಸ್ನೇಹಿತರೆ ಹೈಪೋಥೆಸಿಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದ್ರೆ, ಒಬ್ಬ ಪ್ರಯೋಗಕಾರ
ತನ್ನ ಪ್ರಯೋಗದಲ್ಲ ಉದ್ದಕ್ಕೂ ಕೂಡ ಈ ಹೈಪಾಥಿಸಿಸ್ ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ, ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಅಂತಾನೆ ಆತ ಪ್ರಯೋಗವನ್ನ ಮಾಡ್ತಾ ಇರ್ತಾನೆ, ಅಧ್ಯಯನವನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಹೈಪಾಥಿಸಿಸ್ ಲೀಡ್ಸ್ ದ ಎಕ್ಸ್ಪೆರಿಮೆಂಟರ್ ಇನ್ ಎ ಪ್ರಾಪರ್ ವೇ. ಉದಾಹರಣೆಗೆ ನಾನು ಪೂರ್ತಿ ಸ್ಟೆಪ್ಸ್ ಮುಗಿಸಿ ಉದಾಹರಣೆ ತಗೊಳ್ತೀನಿ, ಅವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ನೆಕ್ಸ್ಟ್ ಸ್ಟೆಪ್ ಈಸ್ third one is after hypothesis formulation or the formulation of the hypothesis. ಇಡೀ ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಲ್ಲಿ ಫಸ್ಟ್ ಸ್ಟೆಪ್ ಅಂದ್ರೆ ಐಡೆಂಟಿಫಿಕೇಶನ್ ಆಫ್ ದಿ ಪ್ರಾಬ್ಲಮ್, ಆಮೇಲೆ ಎರಡನೇದಾಗಿ ಲಿಸ್ಟ್ ಔಟ್ ಆಫ್ ದಿ ಆಬ್ಜೆಕ್ಟಿವ್ಸ್. ಆ ರೀತಿ ಬರೋದಾಗಿದ್ರೆ ಇಡೀ ಪ್ರಾಯೋಗಿಕ ವಿಧಾನದಲ್ಲಿ ಮೊದಲನೇ ಸ್ಟೆಪ್ ಅಂದ್ರೆ ಯಾವ್ದಂದ್ರೆ ಅದು ಐಡೆಂಟಿಫಿಕೇಶನ್ ಆಫ್ ದಿ ಪ್ರಾಬ್ಲಮ್. ಸಮಸ್ಯೆಯನ್ನು ಗುರುತಿಸೋದೇ ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್ ಲಿಸ್ಟ್ ಔಟ್ ದ ಪ್ರಾಬ್ಲಮ್, ಲಿಸ್ಟ್ ಔಟ್ ದ ಆಬ್ಜೆಕ್ಟಿವ್ಸ್. ಫಸ್ಟ್ ಸ್ಟೆಪ್ ಐಡೆಂಟಿಫೈ ದ ಪ್ರಾಬ್ಲಮ್, ಸಮಸ್ಯೆಯೊಂದನ್ನು ಗುರುತಿಸುವುದು. ಎರಡನೇ ಸ್ಟೆಪ್ಪು ಲಿಸ್ಟ್ ಔಟ್ ದ ಪ್ರಾಬ್ಲಮ್. ಮೂರನೇ ಸ್ಟೆಪ್ಪು ಫಾರ್ಮುಲೇಷನ್ ಆಫ್ ದಿ ಹೈಪಾಥಿಸಿಸ್ ಆರ್ ಡಿಸೈನಿಂಗ್ ದ ಹೈಪಾಥಿಸಿಸ್. ಇದು ಮೂರನೇ ಸ್ಟೆಪ್. ನಾಲ್ಕನೇ ಸ್ಟೆಪ್, ಈಗ ಇಲ್ಲಿ 3 ಬಂತಲ್ಲ, ಅದು 1 2 ಇದು 2 ಇದು 3. ಒಂದನೇದು ಆಗ್ಲೇ ಹೇಳಿದ್ನಲ್ಲ, ನೀವು ಬರ್ಕೊಳ್ರಿ. ಸೊ ನಾಲ್ಕನೇ ಸ್ಟೆಪ್ ಯಾವುದಂದ್ರೆ ಕಲೆಕ್ಷನ್ ಆಫ್ ಡೇಟಾ. ರಿಯಲ್ ಎಕ್ಸಿಕ್ಯೂಷನ್, ದತ್ತಾಂಶಗಳನ್ನು ಸಂಗ್ರಹಿಸುವುದು. ದಿಸ್ ಇಸ್ ನಥಿಂಗ್ ಬಟ್ ದಿ ರಿಯಲ್ ಎಕ್ಸಿಕ್ಯೂಷನ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಇದನ್ನ ಹಿಂಗೂ ಕರೀತಾರೆ ಸ್ನೇಹಿತರೆ, ರಿಯಲ್ ಎಕ್ಸಿಕ್ಯೂಷನ್ ಆಫ್ ಎಕ್ಸ್ಪೆರಿಮೆಂಟ್. ನಿಜವಾಗಿಯೂ ಪ್ರಯೋಗವನ್ನ ಆರಂಭಿಸೋದು ಅಂತ ಅರ್ಥ. 5ನೇ ಸ್ಟೆಪ್ ಅನಲೈಸಿಸ್ ಅಂಡ್ ಸಿಂಥಸಿಸ್ ಆಫ್ ಡೇಟಾ, ಕಲೆಕ್ಟೆಡ್ ಡೇಟಾ. ಇದು ಕಲೆಕ್ಟೆಡ್ ಡೇಟಾ, ಸಂಗ್ರಹಿಸಿದ ದತ್ತಾಂಶಗಳನ್ನ ವಿಶ್ಲೇಷಿಸುವುದು ಮತ್ತು ಸಂಶ್ಲೇಷಿಸುವುದು. ಇದು 5ನೇ ಸ್ಟೆಪ್ ಆಗಿರ್ತದೆ. 6ನೇ ಸ್ಟೆಪ್ಪು ದ 6th one. Arshia, can you give the answer? What is the last and 6th step? Arshia, try. Which is the last step? So usually we studied it in physics methodology. That comes under the scientific method. The experimental method is also called by another name. That is a scientific method. The last step of the scientific method is interpretation and conclusion. ಅರ್ಥೈಸುವುದು ಮತ್ತು ಉಪಸಂಹಾರ. ಇವಿಷ್ಟು ಸ್ಟೆಪ್ಗಳು ಪ್ರಾಯೋಗಿಕ ವಿಧಾನದಲ್ಲಿ ಬರುವಂತ ಸ್ಟೆಪ್ಗಳಾಗಿವೆ. ಈಗ ಒಂದು ನಾವು ಎಕ್ಸಾಂಪಲ್ ತಗೊಂಡು ಈ ಸ್ಟೆಪ್ಗಳನ್ನ ನೋಡ್ತಾ ಹೋಗೋಣ. ಎಲ್ಲ ಸ್ಟೆಪ್ ಬರ್ಕೊಂಡಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ನಿಮ್ಮ ಮುಂದೆ ಇಟ್ಕೊಳ್ರಿ. ಇವಾಗ ನಾನು ತೆಗಿತಾ ಇದ್ದೀನಿ. ಐ ಆಮ್ ರಿಮೂವಿಂಗ್ ದಿಸ್, ಐ ಆಮ್ ಅರೇಸಿಂಗ್. ಇದರಲ್ಲಿ ಎಷ್ಟೊಂದು ಪ್ರಶ್ನೆಗಳು ಬರ್ತವೆ. ನಾನಿನ್ನೂ ವೇರಿಯೇಬಲ್ಸ್ ಅಷ್ಟೇ ಸುಮ್ಮನೆ ಹೇಳಿದ್ದೀನಿ, ಮುಂದೆ ಕೇಳ್ತೀನಿ. ಇವಾಗ ಸ್ನೇಹಿತರೆ, ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಜಸ್ಟ್ ವಿ ಟೇಕ್ ಒನ್ ಎಕ್ಸಾಂಪಲ್. ಈ 5-6 ಸ್ಟೆಪ್ಗಳು ಅಲ್ಲಿ ಕಾಣಿಸ್ತದ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ತದೆ. ಎಕ್ಸಾಂಪಲ್ ಬರ್ಕೊಳ್ಳೋಣ. ಈಗ ಎಫೆಕ್ಟ್ ಆಫ್
reward and punishment on learning of science concepts among 9th standard students. ವಿಜ್ಞಾನ 9ನೇ ತರಗತಿಯ ಮಕ್ಕಳ ವಿಜ್ಞಾನ ಕಲಿಕೆಯ ಮೇಲೆ ಬಹುಮಾನ ಹಾಗೂ ಶಿಕ್ಷೆಯ ಪಾತ್ರ. ಸೊ ಇದು ಪ್ರಶ್ನೆ. ಸೊ as a teacher, by means of continuous observation and by means of your own experience, you are going to identify a problem. The problem is like this: to study the effect of the reward and punishment on the learning of science among the 9th standard students. So ಇದು identification of the problem is the first step. ನಮ್ಮ ತರಗತಿಯೊಳಗೆ ಅನೇಕ ಅಂಶಗಳು ನಾವು ನೋಡ್ತೀವಿ. ಮಕ್ಕಳಿಗೆ ರಿವಾರ್ಡು ಮತ್ತು ಪನಿಷ್ಮೆಂಟಲ್ಲಿ ಯಾವುದನ್ನು ಕೊಟ್ಟರೆ ಮಕ್ಕಳು ಹೆಚ್ಚು ಕಲಿಕೆಯಲ್ಲಿ ತೊಡಗ್ತಾರೆ ಮತ್ತು ಅದು ಪ್ರಭಾವ ಬೀರ್ತದೆ ಅಂತ ನಾವು ನೋಡಬೇಕಾಗಿದೆ, ಅಧ್ಯಯನ ಮಾಡಬೇಕಾಗಿದೆ. ನಾವು ನಮ್ಮ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಮೂಲಕ ತಿಳ್ಕೊಬೇಕಾಗಿದೆ. ಆದ್ದರಿಂದ ನಾವೇನು ಮಾಡ್ತಾ ಇದೀವಿ, ಈಗ ಸಮಸ್ಯೆಯನ್ನು ಗುರುತಿಸ್ಕೊಂಡಿದ್ದೀವಿ, ಸಮಸ್ಯೆಯನ್ನು ಬರ್ಕೊಂಡಿದ್ದೀವಿ. ಈಗ ಫಸ್ಟ್ ಸ್ಟೆಪ್ ಆಯಿತು. ಸೂಪರ್. ಸೆಕೆಂಡ್ ಸ್ಟೆಪ್ ಏನಿದೆ, ಲಿಸ್ಟ್ ಔಟ್ ದ ಆಬ್ಜೆಕ್ಟಿವ್ಸ್. ಹೆಂಗ್ ಲಿಸ್ಟ್ ಔಟ್ ಮಾಡ್ತಾರೆ? ಫಸ್ಟ್ ಒನ್, ಟು ಸ್ಟಡಿ ದ effect of punishment on boy students. ಬಾಲಕರ ಮೇಲೆ ಶಿಕ್ಷೆಯು ಬೀರುವ ಪ್ರಭಾವ. ಎರಡನೇದು ಸೇಮ್, ಟು ಸ್ಟಡಿ ದ ಎಫೆಕ್ಟ್ ಆಫ್ ರಿವಾರ್ಡ್ ಆನ್ ಗರ್ಲ್ಸ್. ಇದೇ ಥರ ರಿವಾರ್ಡ್ಸ್ ಆನ್ ಬಾಯ್ಸ್. ರಿವಾರ್ಡ್ಸ್ ಆನ್ ಬಾಯ್ಸ್, ಗಂಡು ಮಕ್ಕಳು ಅಥವಾ ಬಾಲಕರ ಮೇಲೆ ರಿವಾರ್ಡ್ಸ್ ಆನ್ ಬಾಯ್ಸ್. ಸೇಮ್. ಇದನ್ನ ಎಕ್ಸ್ಟೆನ್ಷನ್, ಪ್ಲೀಸ್ ಎಕ್ಸ್ಟೆಂಡ್ ಇಟ್ ಟು ದಿ ಗರ್ಲ್ಸ್. ಇದು 3 ಮತ್ತು 4 ಏನಾಯ್ತು, ಅಬ್ಜೆಕ್ಟಿವ್ಸ್ ಆಯ್ತು. ಇನ್ನು ಆಬ್ಜೆಕ್ಟಿವ್ಸ್ ಎಷ್ಟು ಬೇಕಷ್ಟು ಆಬ್ಜೆಕ್ಟಿವ್ಸ್ ಬರ್ಕೋಬಹುದು. 5ನೇ ಆಬ್ಜೆಕ್ಟಿವ್, ಟು ಸ್ಟಡಿ ದ ಸೇಮ್ ರಿವಾರ್ಡ್ ಆನ್ ಬಾಯ್ಸ್. ಅದೇ ಥರ ಸ್ಟಡಿ ದ ಇಫೆಕ್ಟ್ ಆಫ್ ರಿವಾರ್ಡ್ ಆನ್ ಗರ್ಲ್ಸ್. ವಿದ್ಯಾರ್ಥಿನಿಯರ ಮೇಲೆ ಬಹುಮಾನವು ಬೀರುವ ಪ್ರಭಾವ. ಅದೇ ಥರ ದ ಕಂಬೈನ್ಡ್ ಎಫೆಕ್ಟ್ ಆಫ್ ದಿ reward and punishment on boys. The combined effect of the reward and punishment on girls. The combined effect of the reward and punishment on both boys and girls. ನೋಡಿ, ಎಷ್ಟಾದವು? 7 ನಾವು ಉದ್ದೇಶಗಳನ್ನು ಬರ್ಕೊಂಡ್ವಿ. ಈಗ 7 ಉದ್ದೇಶಗಳನ್ನು ಬರ್ಕೊಂಡ್ಮೇಲೆ ಪ್ರಯೋಗಕಾರರು ಹೈಪಾಥಿಸಿಸ್ ಅನ್ನು ಬರೀತಾರೆ. 7 ಹೈಪಾಥಿಸಿಸ್ಗಳನ್ನು ನಾವು ಮಾಡ್ಕೊಳ್ತೀವಿ. ನೆಕ್ಸ್ಟ್ ಸ್ಟೆಪ್ ಈಸ್ ಹೈಪಾಥಿಸಿಸ್. ಒಂದೇದೇನು ಬರ್ದಿದ್ದೀವಿ ನಾವು, ಮೇಲ್ಗಡೆ ಬರ್ದಿದ್ದೀನಿ, ಟು ಸ್ಟಡಿ ದ ಎಫೆಕ್ಟ್ ಆಫ್ ದಿ ಪನಿಷ್ಮೆಂಟ್ ಆನ್ ಬಾಯ್ ಸ್ಟೂಡೆಂಟ್ಸ್. ಇದನ್ನ ಹೈಪಾಥಿಸಿಸ್ ಹೆಂಗೆ ಬರ್ಕೊಳ್ತಾರೆ ಅಂದರೆ, ದೇರ್ ಈಸ್ ನೋ significant
influence of punishment on boy students or boys. ಬಾಲಕರ ಮೇಲೆ ಶಿಕ್ಷೆಯು ಯಾವುದೇ ಪ್ರಭಾವವನ್ನು ಬೀರುವುದಿಲ್ಲ. ಇದಕ್ಕೆ ನಾವು ಹೈಪೋಥಿಸ್ ಅಂತ ಕರೀತೀವಿ. ಇದನ್ನೇ ಟೆಸ್ಟ್ ಮಾಡೋದು ಅವರು. ದೇ ಆರ್ ಗೋಯಿಂಗ್ ಟು ಟೆಸ್ಟ್ ದಿಸ್. ಅದೇ ತರ 2, 3, 4, 5, 6, 7 ಯಾವುದೇ ಪ್ರಭಾವ ಬೀರುವುದಿಲ್ಲ ಅಂತ ನಾವು ಬರ್ಕೋಬಹುದು. ನೀವು ಯಾವುದೇ ಪ್ರಭಾವವನ್ನು ಬೀರುತ್ತದೆ ಅಂತ ಕೂಡ ನೀವು ಬರ್ಕೋಬಹುದು. ಅದು ನಲ್ ಹೈಪೋಥಿಸಿಸ್ ಅಂತಾರೆ ಸ್ನೇಹಿತರಕ್ಕೆ. ನಲ್ ಹೈಪೋಥಿಸಿಸ್, ದಿಸ್ ಇಸ್ ಕಾಲ್ಡ್ ಎಸ್ ದ ನಲ್ ಹೈಪೋಥಿಸಿಸ್. ಶೂನ್ಯ ಪ್ರಕಲ್ಪನೆ ಇಲ್ಲ 2 ಚರಾಂಶಗಳ ಮಧ್ಯೆ. ಇಲ್ಲಿ 2 ಚರಾಂಶ ಯಾವುದು? ಒಂದು ರಿವಾರ್ಡ್ ಅಂಡ್ ಪನಿಷ್ಮೆಂಟ್, ಮತ್ತೊಂದು ಲರ್ನಿಂಗ್ ಆಫ್ ಸೈನ್ಸ್ ಕಾನ್ಸೆಪ್ಟ್. ರಿವಾರ್ಡ್ ಅಂಡ್ ಪನಿಷ್ಮೆಂಟ್, ಲರ್ನಿಂಗ್ ಆಫ್ ಸೈನ್ಸ್ ಕಾನ್ಸೆಪ್ಟ್. ಲರ್ನಿಂಗ್ ಆಫ್ ಸೈನ್ಸ್ ಕಾನ್ಸೆಪ್ಟ್. ಸೊ ಹಾಗಾಗಿ ಇಲ್ಲಿ ಒಂದು ಚರಾಂಶ ರಿವಾರ್ಡ್ ಮತ್ತು ಪನಿಷ್ಮೆಂಟ್, ಮತ್ತೊಂದು ಚರಾಂಶ ಲರ್ನಿಂಗ್ ಆಫ್ ಸೈನ್ಸ್ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಅಂಡರ್ ದಿ ಕಂಟ್ರೋಲ್ಡ್ ಸಿಚುಯೇಷನ್. ಆದ್ದರಿಂದ ಈ ತರ ಅಬ್ಜೆಕ್ಟಿವ್ಸ್ ಮತ್ತು ಈ ತರ ಹೈಪಾಥಿಸಿಸ್ ಅನ್ನ ಬರ್ಕೊಳ್ತಾರೆ. ಈಗ ಈ ತರ ಬರ್ಕೊಂಡ್ಮೇಲೆ ನಿಜವಾದಂತ ಪ್ರಯೋಗವನ್ನು ಆರಂಭ ಮಾಡ್ತಾರೆ. ಥರ್ಡ್ ಸ್ಟೆಪ್ ಇಸ್ ದ ಲಾಸ್ಟ್ ಮಿನಿಟ್ ಇಸ್ ದೇರ್. ನಿಜವಾದ ಪ್ರಯೋಗವನ್ನು ಆರಂಭ ಮಾಡ್ತಾರೆ. ನಿಜವಾದ ಪ್ರಯೋಗವನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಸಮಸ್ಯೆಯನ್ನು ಗುರುತಿಸಿದ ಮೇಲೆನೆ ಈ ಚರಾಂಶಗಳು ಯಾವುದು ಅಂತೇಳಿ ಐಡೆಂಟಿಫಿಕೇಶನ್ ಮಾಡಿರ್ತಾರೆ. ಚರಾಂಶಗಳು ಯಾವುದು ಅಂತ, ಯಾವ್ಯಾವ ಚರಾಂಶ ಏನು ಅಂತೇಳಿ. ಈಗ ಮೇಲೆ ಇರುವಂತಹ ಸಮಸ್ಯೆಯನ್ನ ಇಟ್ಕೊಂಡು ನಾವು ಚರಾಂಶವನ್ನ ಐಡೆಂಟಿಫೈ ಮಾಡಿ ಅಲ್ಲಿಗೆ ತರಗತಿಯನ್ನು ನಿಲ್ಲಿಸೋಣ. ಮತ್ತೆ ನಿಮಗೆ ತರಗತಿ ನಾಳೆ ಬೆಳಿಗ್ಗೆ, ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅನೇಕರು ಪೂಜೆ ಮಾಡ್ತಾ ಇರುವಂತ ಕಾರಣಕ್ಕೋಸ್ಕರ ನಾನು ತರಗತಿನ 7 ಗಂಟೆಗೆ ಸರಿಯಾಗಿ ಆಗ್ತಾ ಇದೆ, ಮೊಟಕುಗೊಳಿಸ್ತಾ ಇದ್ದೀನಿ. ಸೊ ಒಂದೇದು ಯಾವ ಚರಾಂಶ ಅಂದ್ರೆ 3 ಚರಾಂಶಗಳಿವೆ. ದೇರ್ ಆರ್ 3 ವೇರಿಯೇಬಲ್ಸ್. ಒನ್ ಈಸ್ ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್ ವೇರಿಯೇಬಲ್. ಸ್ವತಂತ್ರ ಚರಾಂಶ, ಇಂಡಿಪೆಂಡೆಂಟ್ ವೇರಿಯೇಬಲ್. ಎರಡನೇದು ಡಿಪೆಂಡೆಂಟ್ ಪರತಂತ್ರ ಚರಾಂಶ. ಮೂರನೇದಾಗಿ ಮಾಡರೇಟ್ ಆರ್ ಇಂಟರ್ವೇನಿಂಗ್ ವೇರಿಯೇಬಲ್. ಮಾದರಿ ಅಥವಾ ಮಧ್ಯವರ್ತಿ ಚರಾಂಶ. ಮಾದರಿ ಅಥವಾ ಮಧ್ಯವರ್ತಿ. ಇದರೊಂದಿಗೆ ತರಗತಿಯನ್ನು ಮುಕ್ತಾಯವನ್ನು ಮಾಡ್ತಾ ನಿಮಗೊಂದು ಚಿಕ್ಕ ಅಸೈನ್ಮೆಂಟ್ ಏನಂದ್ರೆ, ಈ ಮೇಲಿನ ಪ್ರಾಬ್ಲಮ್ ಅನ್ನು ಇಟ್ಕೊಂಡು ನಾಳೆ ಬೆಳಗ್ಗೆ ತರಗತಿಯಲ್ಲಿ ಫಸ್ಟ್ ಉತ್ತರ ಏನ್ ಹೇಳ್ಬೇಕಂತಂದ್ರೆ, ಇದರಲ್ಲಿ ಯಾವುದು ಸ್ವತಂತ್ರ ಚರಾಂಶ, ಯಾವುದು ಪರತಂತ್ರ ಚರಾಂಶ ಮತ್ತು ಯಾವುದು ಮಧ್ಯವರ್ತಿ ಚರಾಂಶ. ಬೈ ಮೀನ್ಸ್ ಆಫ್ ಕೀಪಿಂಗ್ ದ ಅಬವ್ ಪ್ರಾಬ್ಲಮ್ in tomorrow's class, immediately you have to say which is the independent variable, which is the dependent variable, and which is the intervening variable. I hope, my dear friends, you all enjoy. Dear friends, I hope you all enjoy the session. I of course I am trying to reach you all in an effective manner. Still, your friends have a lot of chance to join the class, and also you can also watch and listen once again the recorded video and audio available in your teachment. Thank you one and all. Happy Mahalaya Amavasya. Thank you one and all.